ಗೈಸ್, ನೀವು ನಿಮ್ಮ ಜೀವನದಲ್ಲಿ ಹಲವಾರು ತರಹದ ಮೂವಿಗಳನ್ನು ಥಿಯೇಟರ್ನಲ್ಲಿ ಮತ್ತು ಟಿವಿಯಲ್ಲಿ ನೋಡಿದ್ದೀರ. ಅದರಲ್ಲಿ ಕೆಲವು ಮೂವಿಗಳನ್ನು ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದರೆ, ಇನ್ನು ಕೆಲವು ಮೂವಿಗಳು ಪಾಸ್ಟ್ನ ಆಧಾರಿತವಾಗಿರುತ್ತೆ. ನೀವು ಬದುಕಿರುವವರೆಗೂ ನೀವು ಹಲವಾರು ಮೂವಿಗಳನ್ನು ನೋಡಬಹುದು, ಆದರೆ ನಾವು ಹೇಳುತ್ತಿರುವ ಮೂವಿಯನ್ನು ನೀವು ಬದುಕಿರೋವರೆಗೂ ನೋಡಲು ಸಾಧ್ಯವೇ ಇಲ್ಲ. ಆ ಸಿನಿಮಾದ ಹೆಸರು ಬಂದು 100 Years ದ ಮೂವಿ ಯು ವಿಲ್ ನೆವರ್ ಸಿ. ನಮ್ಮ ಫ್ಯೂಚರ್ ಹೇಗಿರಬಹುದೆಂದು ಊಹಿಸಿ ಅದನ್ನು ಶೂಟಿಂಗ್ ಮಾಡಿ ಈಗಿನ ಕಾಲದಲ್ಲೇ ರಿಲೀಸ್ ಮಾಡುವುದು ಸಾಮಾನ್ಯವಾಗಿದೆ. ಅದೇ ಥರ ನಮ್ಮ ಫ್ಯೂಚರ್ ಹೇಗಿರಬಹುದೆಂದು ಪ್ರೆಡಿಕ್ಟ್ ಮಾಡಿ ಅದನ್ನು ಶೂಟಿಂಗ್ ಮಾಡಿ ಸಿನಿಮಾವನ್ನು ಕೂಡ ಭವಿಷ್ಯದಲ್ಲೇ ಬಿಡುಗಡೆ ಮಾಡಿದರೆ, ಈ ಥರ ವಿಚಿತ್ರ ಸಾಹಸವೊಂದನ್ನು 2015ರಲ್ಲೇ ಮಾಡಲಾಗಿದೆ. ಈ ಸಿನಿಮಾವನ್ನು ಈಗಾಗಲೇ ನಿರ್ಮಾಣ ಮಾಡಿ ಅದನ್ನು 100 ವರ್ಷಗಳ ನಂತರ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಹೇಳಿಕೊಂಡಿದೆ. ಅಲ್ಲಿವರೆಗೂ ಈ ಮೂವಿಯನ್ನು ಸುರಕ್ಷಿತವಾಗಿ ಲಾಕರ್ನಲ್ಲಿ ಇಡಲಾಗುತ್ತದೆ. ಹಾಲಿವುಡ್ನ ಫೇಮಸ್ ಆ್ಯಕ್ಟರ್ ಆ್ಯಂಡ್ ರೈಟರ್ ಜಾನ್ ಮಾಲ್ಕೋವಿಚ್, ಫೇಮಸ್ ಡೈರೆಕ್ಟರ್ ಆ್ಯಂಡ್ ವಿಜುವಲ್ ಎಫೆಕ್ಟ್ ಸೂಪರ್ವೈಸರ್ ರಾಬರ್ಟ್ ರೋಡ್ರಿಗೀಸ್. ಜಾನ್ ಮಾಲ್ಕೋವಿಚ್ ಮತ್ತು ರಾಬರ್ಟ್ ರೋಡ್ರಿಗೀಸ್ ಈ ಇಬ್ಬರು ಸೇರಿ ಈ ಸಿನಿಮಾವನ್ನು ಮಾಡಿದ್ದಾರೆ. ಈ ಸಿನಿಮಾ ರಿಲೀಸ್ ಆಗೋದು 2115ಕ್ಕೆ. ಆದರೆ ಅಲ್ಲಿವರೆಗೂ ಈ ಸಿನಿಮಾದ ಕಾಪಿಯನ್ನು ಸುರಕ್ಷಿತವಾಗಿ ಒಂದು ಲಾಕರ್ನೊಳಗೆ ಇರಿಸಿ ಬೀಗ ಹಾಕಲಾಗಿದೆ. ಈ ಸಿನಿಮಾ 2015ರಿಂದ 100 ವರ್ಷ ಅಂದರೆ 2115ಕ್ಕೆ ರಿಲೀಸ್ ಆಗಲಿದೆ. ಈಗಿನಿಂದ 91 ವರ್ಷ ಯಾರು ಬದುಕಿರುತ್ತಾರೋ ಅವರು ಮಾತ್ರ ಈ ಸಿನಿಮಾ ನೋಡಲು ಸಾಧ್ಯ. ಈಗ ಭೂಮಿ ಮೇಲೆ ಬದುಕಿರುವ 75% ಜನರಿಗೂ ಹೆಚ್ಚು ಜನರಿಗೆ ಈ ಸಿನಿಮಾವನ್ನು ನೋಡಲು ಸಾಧ್ಯವೇ ಇಲ್ಲ. 2115 18 ನವೆಂಬರ್ ಈ ಸಿನಿಮಾವನ್ನು ಇಡಲಾಗಿರುವ ಲಾಕರ್ನಲ್ಲಿ 18ನೇ ತಾರೀಕಿನಂದು ತಾನಾಗಿ ತೆರೆದುಕೊಳ್ಳುತ್ತದೆ ಹಾಗೂ ಕ್ಯಾನಸ್ನ ಅಂತಾರಾಷ್ಟ್ರೀಯ ಸಿನಿಮೋತ್ಸವದಲ್ಲಿ ಪ್ರದರ್ಶನಗೊಳ್ಳುತ್ತದೆ. ಸಿನಿಮಾದ ನಟ, ನಿರ್ದೇಶಕ, ನಿರ್ಮಾಪಕ ಯಾರೂ ಇಲ್ಲದಿದ್ದರೂ ಸರಿಯಾಗಿ 100 ವರ್ಷದ ಬಳಿಕ ಈ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾದ ಪ್ರೋಮೋಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. 3 ಪ್ರೋಮೋಗಳ ಕತೆ ಅಥವಾ ಥೀಮ್ ಒಂದೇ ಆಗಿದೆ. ಆದರೆ 3 ಪ್ರೋಮೋಗಳು 3 ಭಿನ್ನ ಭವಿಷ್ಯದಲ್ಲಿ ನಡೆಯುತ್ತವೆ. ಒಂದು ಪ್ರೋಮೋನಲ್ಲಿ ಎಲ್ಲೆಲ್ಲೂ ಹಸಿರು ತುಂಬಿದೆ, ಇನ್ನೊಂದು ಪ್ರೋಮೋನಲ್ಲಿ ಜಗತ್ತು ಬಹಳ ಅಡ್ವಾನ್ಸ್ ಆಗಿಬಿಟ್ಟಿದೆ, ಮತ್ತೊಂದು ಪ್ರೋಮೋನಲ್ಲಿ ಜಗತ್ತು ಅಡ್ವಾನ್ಸ್ ಆಗಿದೆ ಅಂದರೆ ಅದರ ಜೊತೆಗೆ ಮಾಲಿನ್ಯ ಸಹ ಆಗಿಬಿಟ್ಟಿದೆ. 3 ಪ್ರೋಮೋಗಳಲ್ಲಿ ಜಾನ್ ಮಾಲ್ಕೋವಿಚ್ ಸಿನಿಮಾದ ರೀಲ್ ಲಾಕರ್ನಲ್ಲಿ ಇಟ್ಟು ಲೂಯಿಸ್ 13 ಬಾಟಲಿಯೊಂದನ್ನು ಇಟ್ಟು ಲಾಕರ್ ಬಾಗಿಲು ಬಂದ್ ಮಾಡುತ್ತಾರೆ. ನಂತರ 100 ವರ್ಷಗಳಾದ ಮೇಲೆ ನಟಿ ಶುಯಾ ಚಾಂಗ್ ಜೊತೆ ಸೇರಿ ಆ ಲಾಕರ್ನ ತೆರೆಯುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ವಿಲ್ಲನ್ ಲುಕ್ನಲ್ಲಿ ನಟ ಮಾರ್ಕೋ ಜರೂರ್ ಆಗಮನವಾಗುತ್ತದೆ. ನೀವೇಕೆ ಇಲ್ಲಿ ಬಂದಿದ್ದೀರಿ, ಏನು ಮಾಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡುತ್ತಾನೆ. ಇಷ್ಟಕ್ಕೆ ಪ್ರೋಮೋ ಮುಗಿಯುತ್ತದೆ. ಈ ಸಿನಿಮಾವನ್ನು ಯಾವ ಕಾರಣಕ್ಕೆ ನಿರ್ಮಾಣ ಮಾಡಲಾಗಿದೆ ಎಂಬ ಸ್ಪಷ್ಟ ಮಾಹಿತಿ ಇಲ್ಲ. ಸಿನಿಮಾದ ಕಥೆಯನ್ನು ಸಹ ಗೌಪ್ಯವಾಗಿ ಇಡಲಾಗಿದೆ. ಸಿನಿಮಾವನ್ನು ಇಡಲಾಗಿರುವ ಲಾಕರನ್ನು ಫ್ರಾನ್ಸ್ನ ಕೊನ್ಯಾಕ್ನಲ್ಲಿ ಇಡಲಾಗಿದ್ದು ಅದನ್ನು ಬುಲೆಟ್ ಪ್ರೂಫ್ ಟೆಕ್ನಾಲಜಿಯಿಂದ ಮಾಡಲಾಗಿದೆ. ಸಿನಿಮಾದ ಮೊದಲ ಶೋಗೆ ಸುಮಾರು 1,000 ಮಂದಿಗೆ ಟಿಕೆಟ್ ಅನ್ನು ಉಚಿತವಾಗಿ ನೀಡಲಾಗಿದೆ. ಈ ಟಿಕೆಟ್ಗಳನ್ನು ಮೆಟಲ್ನಿಂದ ಮಾಡಲಾಗಿದೆ. ಈ ಟಿಕೆಟ್ಗಳನ್ನು ಬೇಕಾದರೆ ಅವರ ಮುಂದಿನ ಪೀಳಿಗೆಗೆ ಕೊಡಬಹುದು. ಈ ಸಿನಿಮಾವನ್ನು ಕ್ಯಾನಸ್ ಸಿನಿಮೋತ್ಸವದಲ್ಲಿ ಸೇರಿದಂತೆ ಇತರ ಸಿನಿಮೋತ್ಸವಗಳಲ್ಲಿ ಕೂಡ ಪ್ರದರ್ಶನ ಇಡಲಾಗುತ್ತದೆ. ಇದಾಗಿತ್ತು ಇವತ್ತಿನ ಮಾಹಿತಿ.